ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ರಾಜಕಾರಣ ಮತ್ತೆ ರೆಸಾರ್ಟ್ ರಾಜಕೀಯಕ್ಕೆ ಸಾಕ್ಷಿಯಾಗುವಂತ ದಿನ ಹತ್ತಿರ ಆದಂತ ರೀತಿಯ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ಗುಟ್ಟಾಗಿ ಕಾಂಗ್ರೆಸ್ ನಾಯಕರುಗಳು ವಿದೇಶ ಪ್ರವಾಸ, ರೆಸಾರ್ಟ್ ಪಾಲಿಟಿಕ್ಸ್ ಅಂತೆಲ್ಲ ಶುರು ಮಾಡ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲದಂತೆ ತಮ್ಮ ನಾಯಕರ ಪರ ಸಂದೇಶ ರವಾನಿಸುವಂತ ತಂತ್ರವನ್ನ ಹೂಡ್ತಿದ್ದಾರೆ. ಹಾಗಾದ್ರೆ ಇದೇನಿದು ಮತ್ತೆ ರೆಸಾರ್ಟ್ ರಾಜಕೀಯದ ಬೆಳವಣಿಗೆಗಳು? ಬನ್ನಿ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಪಟ್ಟದಾಟದ ಮಧ್ಯೆ ಫಾರಿನ್ ಟೂರ್ ಶುರುವಾಗುತ್ತಾ ರೆಸಾರ್ಟ್ ಪಾಲಿಟಿಕ್ಸ್. ಒಂದು ಟೀಮ್ ಫಾರಿನ್ಗೆ, ಮತ್ತೊಂದು ಬಣ ಸದ್ಯದಲ್ಲೇ ರೆಸಾರ್ಟ್ಗೆ. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಹೊಸ ದಾಳ ಉರುಳಿಸಿದ್ದಾರೆ. ವರಿಷ್ಠರ ಭೇಟಿ, ಕೊಟ್ಟ ಮಾತಿನ ಪ್ರಸ್ತಾಪದ ಮೂಲಕ ಒತ್ತಡ ತಂತ್ರಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲವೇನೋ ಅನ್ನುವಂತೆ ಇಲಾಖಾವಾರು ಸಭೆಗಳನ್ನ ಮುಂದುವರೆಸಿದ್ದಾರೆ. ನಾನೇ ಮುಖ್ಯಮಂತ್ರಿ ಅನ್ನೋ ಭರವಸೆ ಜೊತೆಗೆ ಬಜೆಟ್ ಅಧಿವೇಶನಕ್ಕೆ ಬೇಕಾದ ತಯಾರಿ ಜೋರಾಗಿ ನಡೆಸಿದ್ದಾರೆ. ಈ ಎರಡು ಬೆಳವಣಿಗೆ ಬದಲಾವಣೆ ಅಲೆ ತೋರಿಸ್ತಿದ್ರೆ, ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸ, ರೆಸಾರ್ಟ್ ರಾಜಕಾರಣಕ್ಕೂ ಸದ್ದಿಲ್ಲದೆ ಸಿದ್ಧವಾಗ್ತಿರೋದು ಕುರ್ಚಿ ಕಾಳಗಕ್ಕೆ ಶಸ್ತ್ರಾಸ್ತ್ರಗಳನ್ನ ಸಿದ್ಧಪಡಿಸಿದಂತಿದೆ. 136. In your support, sir? Sir, in your support. Sir, you are saying that 136 are in support. In your support. 136. 136. ಎಸ್, ನೆನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ 136 ಶಾಸಕರ ಬೆಂಬಲವಿದೆ ಅಂದಿದ್ರು. ಕುರ್ಚಿ ಆಟ ತಾರಕಕ್ಕೇರೋವಾಗ್ಲೇ ಸಿಎಂ ಸಿದ್ದರಾಮಯ್ಯರ ಆಪ್ತ ಸಚಿವರು ಯಾವುದೇ ಬದಲಾವಣೆ ಆಗಲ್ಲ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಈ ನಡುವೆ ಪಶುಸಂಗೋಪನೆ ಇಲಾಖೆ ಸಚಿವ ವೆಂಕಟೇಶ್ ನೇತೃತ್ವದಲ್ಲಿ ವಿದೇಶ ಪ್ರವಾಸಕ್ಕೆ ಸಿದ್ಧತೆ ನಡೆದಿದೆ. ಈಗಾಗಲೇ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಪ್ರವಾಸಕ್ಕೆ 25 ಟಿಕೆಟ್ ಬುಕ್ ಮಾಡಲಾಗಿದೆ. ಶಾಸಕ ಪುಟ್ಟರಂಗ ಶೆಟ್ಟಿ, ಸಿಎಂ ಮಾನಸ ಪುತ್ರ ಅಂತಲೇ ಕರೆಸಿಕೊಳ್ಳೋ ರಾಘವೇಂದ್ರ ಹಿಟ್ನಾಳ್, ಅನಿಲ್ ಚಿಕ್ಕಮಾದು, ಅಲ್ಲಮಪ್ರಭು ಪಾಟೀಲ್, ಬಸನಗೌಡ ದದ್ದಲ್, ಎಆರ್ ಕೃಷ್ಣಮೂರ್ತಿ, ಬಸನಗೌಡ ತುರುವೇಹಾಳ್ ಸೇರಿದಂತೆ ಹಲವು ಶಾಸಕರು ಇದೇ ಫೆಬ್ರವರಿ 16ರಂದು ಫಾರಿನ್ ಟೂರ್ಗೆ ಹೋಗೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಿರೋ ಶಾಸಕರು, ಇಲಾಖೆ ಕಡೆಯಿಂದ ಹೋಗ್ತಿದೀವಿ, ರಾಜಕೀಯ ಬಣ್ಣ ಬೆರೆಸೋದ್ ಬೇಡ ಅಂತಿದ್ದಾರೆ. ಆದ್ರೆ ಕೈಮನೆಯೊಳಗಿನ ಬೆಳವಣಿಗೆ ಮಧ್ಯೆ ಬರ್ತಿರೋ ಈ ಟೂರ್ ನಾನಾ ಅನುಮಾನಗಳನ್ನ ಹುಟ್ಟು ಹಾಕ್ತಿದೆ. ನಾವು ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ. ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಲ್ಲಿ ಹೈನುಗಾರಿಕೆ ಹೆಚ್ಚು ಪ್ರಸಿದ್ಧವಾದಂಥ ವರ್ಲ್ಡ್ನಲ್ಲಿ ಫೇಮಸ್ ಆಗಿರೋದು. ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ ವಿನಃ ಯಾವ ರೀತಿ ಅಧಿಕಾರ ಹಂಚಿಗೆ ಅವ್ರ ಬಣ ಇವ್ರ ಬಣ ಅಂತೇಳಿ ನಾವೆಲ್ಲ ಕಾಂಗ್ರೆಸ್ ಬಣ ಅಲ್ಲ. ಶಾಸಕರು ಅವರು ವೈಯಕ್ತಿಕವಾಗಿ ವಿದೇಶ ಪ್ರವಾಸಕ್ಕೆ ಹೋಗ್ತಾವ್ರೆ. ಅದಕ್ಕೂ ಇದಕ್ಕೂ ನೀವು ತುಲನೆ ಮಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ರಾಮಯ್ಯನವ್ರ ಬಣ ಇನ್ನೊಂದು ಬಣ ಅಲ್ಲ, ಕಾಂಗ್ರೆಸ್ ಶಾಸಕರು ಹೋಯ್ತಾವ್ರೆ ಅಷ್ಟೇ. ಆದ್ರೆ ಫಾರಿನ್ ಟೂರ್ ಯಾರ ಆಯೋಜನೆ ಮಾಡಿರೋದು, ಯಾರ ಬಣ ಹೊರಟಿರೋದು ಇನ್ನೂ ಮಾಹಿತಿ ಇಲ್ಲ. ಫಾರಿನ್ ಟೂರ್ ಗುಟ್ಟಾಗೇ ಇದೆ. ಡಿಕೆಗೂ ಫಾರಿನ್ ಟೂರ್ಗೂ ಸಂಬಂಧವಿಲ್ಲ ಅಂತ ಸಹೋದರ ಡಿಕೆ ಸುರೇಶ್ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ಡಿಕೆ ಬಣವಲ್ಲ ಅನ್ನೋದನ್ನ ಪರೋಕ್ಷವಾಗಿ ಹೇಳಿದ್ದಾರೆ. ಇದೇ ವೇಳೆ ತಮ್ಮದೇ ಖರ್ಚಿನಲ್ಲಿ ವಿದೇಶಕ್ಕೆ ಹೋದ್ರೆ ತಪ್ಪೇನು ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಅದು ಗೊತ್ತಿಲ್ಲ, ಯಾರು ಹೋಗ್ತಾ ಇದ್ದಾರೆ ನೀವು ಅವ್ರನ್ನ ಕೇಳಬೇಕು, ಆರ್ಗನೈಸ್ ಮಾಡಿರೋರ್ನ ಕೇಳಬೇಕು. ಡಿಕೆ ಶಿವಕುಮಾರ್ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ಅಷ್ಟು ಮಾತ್ರ ನಾನು ಸ್ಪಷ್ಟಪಡಿಸ್ಬಿಡ್ತೀನಿ. ಅವ್ರ ಸ್ವಂತ ದುಡ್ಡಲ್ಲಿ ಹೋದ್ರೆ ಏನಾಗಕ್ಕಾಗುತ್ತೆ? ಅವರು MLAಗಳು MLTಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಇದೆಯಾ ಸರ್ ಇದು? ವಿದೇಶ ಪ್ರವಾಸದ ಮೂಲಕ ಶಾಸಕರ ವಿಶ್ವಾಸ ಗಟ್ಟಿಗೊಳಿಸಿಕೊಳ್ಳೋ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇರೋ ಗುಮಾನಿಯನ್ನ ತಳ್ಳಿ ಹಾಕುವಂತಿಲ್ಲ. ಇದಕ್ಕೆ ಕೌಂಟರ್ ಆಗಿ ಮತ್ತೊಂದು ಬಣದ ಶಾಸಕರು ರೆಸಾರ್ಟ್ ಪಾಲಿಟಿಕ್ಸ್ಗೆ ಸಿದ್ಧತೆ ಜೋರಾಗಿ ನಡೆಸಿದ್ದಾರೆ. ಶೀಘ್ರದಲ್ಲೇ ಈ ಬಗ್ಗೆ ಸಭೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋ ಬಗ್ಗೆನೂ ಚಿಂತನೆ ನಡೆಸಿದ್ದಾರೆ. ಡಿಕೆ ದೆಹಲಿಯಿಂದ ವಾಪಸ್ ಬಂದ ಬಳಿಕ ಈ ಬೆಳವಣಿಗೆಗೆ ವೇಗ ಸಿಗೋದು ಬಹುತೇಕ ಖಚಿತ. ಕುಟುಂಬ ಕಿತ್ತಾಡ್ಕೊಳ್ತಿದೆ ಅಂದ್ರೆ ಬಿಡಿಸೋ ಬದಲು ನೋಡಿ ನಗೋರ ಸಂಖ್ಯೆ ಹೆಚ್ಚಿರುತ್ತೆ. ನಗೋರ್ಗೆ ಕಾಂಗ್ರೆಸ್ ಅವಕಾಶ ಕೊಡ್ತಿದೆ. ವಿದೇಶ ಪ್ರವಾಸದ ನಿರ್ಧಾರ ಈಗ್ಯಾಕೆ ಅನ್ನೋ ಪ್ರಶ್ನೆ ಸದ್ಯ ಕೈಮನೆಯ ಗೊಂದಲಕ್ಕೆ ತುಪ್ಪ ಸುರಿತಿದೆ.
25ಕ್ಕೂ ಹೆಚ್ಚು ಶಾಸಕರು ಫಾರಿನ್ ಟೂರ್ ಮಾಡ್ತಿರೋದು ಬೇರೆಯದ್ದೇ ಸಂದೇಶ ಕೊಡ್ತಿರೋದು ಸುಳ್ಳಲ್ಲ. ಹರೀಶ್, ಸುನೀಲ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.